ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ. ಸೊ ಈ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸೆಕೆಂಡ್ ಪಿ ಯು ಟೆಸ್ಟ್ 1ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ, ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಪೇಪರ್ ವಿತ್ ಆನ್ಸರ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದಾಗಿತ್ತು. ಸೊ ಯಾರೆಲ್ಲ ಸೆಕೆಂಡ್ ಪಿ ಯು ಟೆಸ್ಟ್ 1ನ ಬರೀತಿದ್ದೀರಾ, ಸೊ ಅಂಥ ವಿದ್ಯಾರ್ಥಿಗಳಿಗೆ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಫಿಕ್ಸ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಜಸ್ಟ್ ಪಾಸ್ ಆದರೆ ಸಾಕಂತ ಇದ್ದಾರೆ, ಸೊ ಅಂಥ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ. ಯಾರೆಲ್ಲ ಔಟ್ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕಂತ ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ. ಸೊ ಇದರಲ್ಲಿರುವಂಥ 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, MCQ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಹಾಗೆ ಮ್ಯಾಚ್ ದ ಫಾಲೋವಿಂಗ್ ಆಗಿರ್ಬೋದು, 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಎಲ್ಲ ಕ್ವಶನ್ಸು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ಬೋದಾಗಿದೆ. ಸೊ ಫಿಕ್ಸ್ ಕ್ವಶನ್ಸ್, ಇದಿಷ್ಟು ಕ್ವಶನ್ಸ್ನ ನೀವು ಕಲ್ತ್ಕೊಂಡು ಹೋಗಿದ್ರೆ ಸೊ ನೀವು ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ನ ತೆಗಿಬೋದಾಗಿರುತ್ತೆ ಇಂಗ್ಲೀಷಲ್ಲಿ, ಹಾಗೆ ಸ್ಕೋರ್ ಕೂಡ ಮಾಡ್ಬೋದಾಗುತ್ತೆ. ಸೊ ಇದೊಂದು ಕರೆಕ್ಟಾಗಿರೋ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದಾಗಿದೆ. ಸೊ ಇದೊಂದು ಕ್ವಶನ್ ಪೇಪರ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು 10x1 ಅಂದರೆ 10 MCQ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಸೊ ಅದರ ಕರೆಕ್ಟ್ ಆನ್ಸರ್ನ ನೀವು ಆರಿಸಿ ಬರಿಬೇಕಾಗುತ್ತೆ, ಕರೆಕ್ಟ್ ಆನ್ಸರ್ನ ಬರಿಬೇಕಾಗುತ್ತೆ. ಸೊ ನಾನು ಎಲ್ಲ ಇಂಟರ್ ಕ್ವಶನ್ಸ್ನ ಓದ್ತಾ ಇರಲ್ಲ. ಸೊ ಓದ್ತಾ ಇದ್ದರೆ ಟೈಮ್ ಅನ್ನೋದ್ರಲ್ಲಿ ಜಾಸ್ತಿ ಆಗುತ್ತೆ, ವಿಡಿಯೋ ಲಿಂಕ್ ಜಾಸ್ತಿ ಆಗುತ್ತೆ. ಸೊ ನೀವು ವಿಡಿಯೋನ ಫುಲ್ ನೋಡೋಲ್ಲ. ಸೊ ನಾನು ಜಸ್ಟ್ ಆನ್ಸರ್ನ ಟಿಕ್ ಮಾಡಿ ತೋರಿಸ್ತಾ ಹೋಗ್ತೀನಿ, ನೀವು ಓದ್ಕೊಳ್ತಾ ಹೋಗಿ. ಫಸ್ಟ್ನೇದಕ್ಕೆ ಅಕಾರ್ಡಿಂಗ್ ಟು ರೋಮಿಯೋ ಜೂಲಿಯಟ್ ಟೀಚರ್ಸ್ ದ ಡ್ಯಾಶ್ ಟು ಬರ್ನ್ ಬ್ರೈಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಕೇಳಿದರೆ, ಸೊ ಇದಕ್ಕೆ ಟಾರ್ಚಸ್ ಅನ್ನೋದು ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ನೋಡ್ಕೊಳ್ತಾ ಹೋಗಿ ಎಲ್ಲದು ಹೀಗೆ. ರೋಮಿಯೋ ಫೀಲ್ಸ್ ದಟ್ ಹಿ ಹ್ಯಾಡ್ ನಾಟ್ ಸೀನ್ ಡ್ಯಾಶ್ ಅಂಟಿಲ್ ಹಿ ಮೀಟ್ ಜೂಲಿಯಟ್ ಇನ್ ರೋಮಿಯೋ ಜೂಲಿಯಟ್ ಅಂತ ಕೇಳಿದರೆ, ಸೊ ಇದಕ್ಕೆ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ದ ಟ್ರೂಲಿ ಬ್ಯೂಟಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಎಲ್ಲದು ನೋಡ್ಕೊಳ್ತಾ ಹೋಗಿ, ನಾನು ಜಸ್ಟ್ ಆನ್ಸರ್ನ ಹೇಳ್ತಾ ಹೋಗ್ತೀನಿ, ನೀವು ನೋಡ್ಕೊಳ್ತಾ ಹೋಗಿ. ದ ಫೇಸ್ ಆಫ್ ಹೆವನ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ರೆಫರ್ಸ್ ಟು ಏನಂತ ಕೇಳಿದರೆ, ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ದ ಸ್ಕೈ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ದ ರೋಮಿಯೋ ಆ್ಯಂಡ್ ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆ್ಯಸ್ ಏನಂತ ಡಿಸ್ಕ್ರೈಬ್ ಮಾಡಿದರು ಯಾರು ಅಂತ ಕೇಳಿದರೆ, ಸೊ ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಎ ಆಪ್ಷನ್ನ ಬರೀಬೇಕಾಗುತ್ತೆ. ಗಿರೀಶ್ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಗ್ರೀಸ್ ಅನ್ನೋದು ಕರೆಕ್ಟ್ ಆಗುತ್ತೆ, ಗ್ರೀಸ್. ನೆಕ್ಸ್ಟ್ ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಕೇಳಿದ್ರೆ, ಸೊ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಯಾವ್ದು ಬರೀತೀರಾ ಅಂತ ನೋಡಬೇಕಾಗುತ್ತೆ. ಸೊ ಇದಕ್ಕೆ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ಆಮೇಲೆ ನೋಡ್ಬೋದಾಗುತ್ತೆ. ನೆಕ್ಸ್ಟ್ ದ ಪೀಪಲ್ ಆಫ್ ಇದಕ್ಕೆ ಬಂದುಬಿಟ್ಟು ಆನ್ಸರ್ನ ಜರ್ಮನಿ ಕರೆಕ್ಟ್ ಆಗುತ್ತೆ. ನಾನು ಎಲ್ಲದನ್ನು ಹೇಳ್ತಾ ಹೋಗಿದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ 2D ನೆಕ್ಸ್ಟ್ ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ದ ಕಿಂಗ್ ಅಂತ ಕೇಳಿದರೆ, ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು, ಸೊ ನೀವು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬರೋಲ್ಲ, ನಾನು ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಯಾವುದು ಅಂದರೆ ಡಿ ಆಪ್ಷನ್ ದ ಕೀಪ್ ಆಫ್ ಕ್ರಿಮಿನಲ್ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಎ ವಿತ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಅಂತ ಕೇಳಿದರೆ, ಸೊ ಕಾಲಮ್ನ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಎಗೆ ಥರ್ಡ್ ಒನ್ ಆಗಿರುತ್ತೆ, ಬಿಗೆ ಸೆಕೆಂಡ್ ಒನ್ ಆಗಿರುತ್ತೆ, ಫಸ್ಟ್ ಒನ್ ಆಗಿರುತ್ತೆ. ಇನ್ನು ದ ಸ್ಪೆಷಲ್ ರೆವಿನ್ಯೂ ಗೇಮಿಂಗ್ ಹೌಸ್ ಅನ್ನೋದು ಕರೆಕ್ಟ್ ಆಗುತ್ತೆ. ರೆವಿನ್ಯೂ ಇಲ್ಲಿಂದ ಬರ್ತಿರೋದು ಗೇಮಿಂಗ್ ಹೌಸು. ಸೊ ಇದು ಆನ್ಸರ್ ಯಾವುದು ಅಂದರೆ 3-1 ನೆಕ್ಸ್ಟ್ 3-1-2 ಯಾವುದಿದೆ ಅಂತ ನೋಡಿ. 3-1-2 ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಈ ಥರ ಬರೀಬೇಕಾಗಿರುತ್ತೆ. ಸೊ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕನ್ಸಿಡರ್ ದ ಸ್ಟೇಟ್ಮೆಂಟ್ ರೀಸನ್ ವಿತ್ ರೆಫರೆನ್ಸ್ ಟು ದ ಸ್ಟೋರಿ ಟು ಡಿಯರ್. ಸೊ ಇದಕ್ಕೆಲ್ಲ ಆನ್ಸರ್ನ ನೀವೇ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಆನ್ಸರ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ ಹಾಕಿರಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ನ ಹೇಳ್ತೀನಿ, ಇಲ್ಲಾಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಇದಕ್ಕೆಲ್ಲದಕ್ಕೂ ಆನ್ಸರ್ನ ಕೊಟ್ಟಿದ್ದೀನಿ. ಸೊ ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಬಂದುಬಿಟ್ಟು 1x2 ಅಂದರೆ 2 ಮಾರ್ಕ್ಸಿಂದು 1 ಕ್ವಶನ್ಸ್ನ ಅಲ್ಲ 2 ಮಾರ್ಕ್ಸಿಂದು 1 ಮಾರ್ಕ್ಸಿಂದು 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 2 ಮಾರ್ಕ್ಸ್ ಸಿಗುತ್ತೆ, 2 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ನೋಡ್ಕೊಳ್ಳಿ, 2 ಕ್ವಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ರೋಮಿಯೋ ಜೂಲಿಯಟ್ ಮತ್ತು 2D ಇಂದ 2 ಕ್ವಶನ್ಸ್ನ ನೋಡ್ಕೊಂಡಿರಿ, ಬರೋ ಚಾನ್ಸಸ್ ಇದೆ. ನೆಕ್ಸ್ಟ್ 1x3 ಅಂದರೆ 1x3 ಅಂದರೆ ಈಗ ಏನಂದರೆ 16 ವರ್ಡ್ಸ್ ಫಾಲೋವಿಂಗ್ ದ ಕ್ವಶನ್ಸ್ ಇನ್ ಅಬೌಟ್ 16 ವರ್ಡ್ಸಲ್ಲಿ ಬರೀಬೇಕಾಗುತ್ತೆ. ಎನಿ ಒನ್ ಆಫ್ ದ ಫಾಲೋವಿಂಗ್. ಇದರಲ್ಲಿ 3 ಕ್ವಶನ್ಸ್ನಲ್ಲಿ ಯಾವುದಾದ್ರು ಒಂದಕ್ಕೆ ನೀವು ಬರೆದ್ರೆ
ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. 3 ರೋಮ್ ಡಿಲೇಟ್ ಬರಿಬೋದು, 2D ಇಯರ್ ಬರಿಬೋದು, 2D ಇಯರೇ ಬರಿಬೋದು. ಸೊ ಈ 3 ಕ್ವಶನ್ಸ್ನ ಕಲ್ತ್ಕೊಂಡು ಹೋಗಿ. ಇದರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ ಫಿಕ್ಸ್. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ನೆಕ್ಸ್ಟ್ 3 into 1 3 ಅಂದರೆ ಆರ್ಟಿಕಲ್ ಕೊಟ್ಟಿರ್ತಾರೆ. ಸೊ 3 ಆರ್ಟಿಕಲ್ ಕೊಟ್ಟಿರ್ತಾರೆ. ಸೊ ನೀವು ಆನ್ಸರ್ನ ಬರಿಬೇಕಾಗುತ್ತೆ 3 ಆರ್ಟಿಕಲಿಗೂ. ಸೊ ನೋಡ್ಕೊಂಡಿದ್ದು ಇದೇ ಕ್ವಶನ್ಸ್ಗಳು ಬರೋ ಚಾನ್ಸಸ್ ಇದೆ. ಸೊ ವಿಡಿಯೋ ಪಾಸ್ ಮಾಡಿಕೊಂಡು ನೋಡ್ಕೊಳ್ತಾ ಹೋಗಿ. ಇದರಲ್ಲಿ 5 ಇರುತ್ತೆ. ಸೊ ಅದರಲ್ಲಿ ಅದರ 3ಕ್ಕೆ ಸರಿ ಬಂದರೆ ನಿಮಗೆ 3 ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ 4 into 1 4 ಮಾರ್ಕ್ಸ್ಗೆ ಏನಂದರೆ ಸೂಟಬಲ್ ಪ್ರಪೋಸಿಷನ್ ಆನ್ಸರ್ ಎನ್ ಎ 4. ಸೂಟಬಲ್ ಪ್ರಪೋಸಿಷನ್ನ ಯಾವ್ದಾದ್ರು 4 ಕ್ವಶನ್ಗೆ ಬರಬೇಕಾಗುತ್ತೆ. ಸೊ ಇದೆಲ್ಲದಕ್ಕೂ ಆನ್ಸರ್ನ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಇದೆಲ್ಲ ಕ್ವಶನ್ಸ್ನ ನೀವು ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದರಿಂದ ನಿಮಗೆ ನಾನು ಆನ್ಸರ್ ಕೊಟ್ಟು ನೀವು ನೋಡ್ಕೊಂಡೋದ್ರೆ ಸೊ ನಿಮ್ಗೆ ನೆನಪಿರಲ್ಲ. ಸೊ ಇದರಿಂದ ನೀವು ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಆವಾಗ ನಿಮಗೆ ನೆನಪಿರೋದು ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು 4 into 1 ಅಂದರೆ 4 ಬರೀಬೇಕಾಗುತ್ತೆ. ಸೊ ಇದು ಚೂಸ್ ದ ರೈಟ್ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಆನ್ಸರ್ ಎನಿ 4. ಇದಿಷ್ಟು ಕ್ವಶನ್ಸ್ನ ಕಲ್ತ್ಕೊಂಡೋಗಿ. ಸೊ ಇದೇನೆಂದರೆ ನಾನು 3 ಇಯರ್ಸಿಂದ ಎಲ್ಲ ಟೆಸ್ಟ್ಗಳನ್ನು ಕ್ವಶನ್ ಪೇಪರ್ನ ಹುಡುಕಿಬಿಟ್ಟು ಅದರಿಂದ ಪ್ರಿಪೇರ್ ಮಾಡಿರೋಂಥ ಕ್ವಶನ್ ಪೇಪರ್ ಆಗಿರೋದ್ರಿಂದ ಸೊ ಇದಿಷ್ಟು ನೋಡ್ಕೊಂಡು ಹೋದರೆ ಸಾಕಾಗುತ್ತೆ ನಿಮಗೆ. ಸೊ ಇದಿಷ್ಟು ಆನ್ಸರ್ನ ನೋಡ್ಕೊಂಡೋಗಿ ಇದಿಷ್ಟು ಆನ್ಸರು. ಸೊ 100% ಇದೇ ಕ್ವಶನ್ಸ್ಗಳು ಬರುತ್ತೆ. ನೆಕ್ಸ್ಟ್ 4 into 1 ಅಂದರೆ ಇದು ಫಿಲ್ ಇನ್ ದ ಬ್ಲ್ಯಾಂಕ್ ಇರುತ್ತೆ. ವಿತ್ ಅಪ್ರಾಕ್ಸಿಮೇಟ್ ಫ್ರಮ್ ಆಫ್ ದ ವರ್ಕ್ ಗಿವನ್ ಬ್ರಾಕೆಟಲ್ಲಿ ವರ್ಕ್ ಕೊಟ್ಟಿರ್ತಾರೆ. ಆನ್ಸರ್ ಎನಿ 4 4 ಆನ್ಸರ್ ಮಾಡಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ, ವೀಡಿಯೋನ ಪಾಸ್ ಮಾಡ್ಕೊಂಡು ಅಥವಾ ಸ್ಕ್ರೀನ್ಶಾಟ್ನ ತೆಗೆದು ಇಟ್ಕೊಳ್ಳಿ. ಸೊ ಆಮೇಲೆ ಆನ್ಸರ್ನ ಫೈಂಡ್ ಔಟ್ ಮಾಡಿ. ನಿಮ್ಮ ಗ್ರಾಮರ್ ಬುಕ್ಕಲ್ಲಿ ಇರುತ್ತೆ. ಸೊ ಇದಿಷ್ಟು ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಇರುತ್ತೆ, ತುಂಬ ಜಾಸ್ತಿ ಬರೆಯೋಕ್ಕಿರಲ್ಲ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ಅಪ್ಡೇಟ್ನ ಹಾಕ್ತಾ ಇರ್ತೀನಿ. ಎಲ್ಲ ಕ್ವಶನ್ ಪೇಪರ್ ಆಗಿರ್ಬೋದು, ನೆಕ್ಸ್ಟ್ ಬರುವಂತಹ ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ನೆಕ್ಸ್ಟ್ ಏನೇನು ಬರುತ್ತೆ ಅಂದರೆ ಸೊ ಎಕನಾಮಿಕ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಕೌಂಟ್ಸ್ ಎಲ್ಲದೂ ಹಾಕ್ತಾ ಇರ್ತೀನಿ ಟೆಸ್ಟಿಂಗ್ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.